ಮದ್ಯಪ್ರಿಯರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಏನಂತೀರಾ? ನೋಡ್ತಾ ಹೋಗೋಣ. ರಾಜ್ಯದ ಮದ್ಯಪ್ರಿಯರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಮದ್ಯ ಇನ್ಮೇಲೆ ಭಾರಿ ದುಬಾರಿ ಆಗಲಿದ್ಯಾ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು. ರಾಜ್ಯದಲ್ಲಿ ಲಿಕ್ಕರ್ ರೇಟ್ ಏರಿಕೆಗೆ ಸರ್ಕಾರ ಸಕಲ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಪ್ರತಿ ವರ್ಷ ಮದ್ಯದ ದರ ಏರಿಕೆ ಅಬಕಾರಿ ಇಲಾಖೆಯ ವಾಡಿಕೆ ಆಗಿರುವಂತದ್ದು. ಇನ್ನು ಪ್ರತಿ ಬ್ರ್ಯಾಂಡ್ ಮೇಲೆ 2 ರಿಂದ 3 ರೂಪಾಯಿ ಹೆಚ್ಚಿಸುವಂತೆ ಇಲಾಖೆ ಬೇಡಿಕೆಯನ್ನ ಇಟ್ಟಿದೆ. ರಾಜ್ಯದ ಮದ್ಯಪ್ರಿಯರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಇನ್ನು ಮದ್ಯ ಇನ್ಮೇಲೆ ಭಾರಿ ದುಬಾರಿ ಆಗಲಿದ್ಯಾ ಎನ್ನುವ ಪ್ರಶ್ನೆ ಕೂಡ ಎದುರಾಗಿರುವಂಥದ್ದು. ರಾಜ್ಯದಲ್ಲಿ ಲಿಕ್ಕರ್ ರೇಟ್ ಏರಿಕೆಗೆ ಸರ್ಕಾರ ಸಕಲ ತಯಾರಿಯನ್ನ ಮಾಡಿಕೊಂಡಿದೆ. ಇನ್ನು ಪ್ರತಿ ವರ್ಷ ಮದ್ಯದ ಬೆಲೆಗೆ ಅಬಕಾರಿ ಇಲಾಖೆ ವಾಡಿಕೆ ಆಗಿರುವಂಥದ್ದು. ಪ್ರತಿ ವರ್ಷ ಕೂಡ ಮದ್ಯದ ದರವನ್ನ ಏರಿಕೆ ಮಾಡುವುದು ಒಂದು ಅಬಕಾರಿ ಇಲಾಖೆಯ ವಾಡಿಕೆ ಆಗಿರುವಂಥದ್ದು. ಹಾಗೆ ಪ್ರತಿ ಬ್ರ್ಯಾಂಡ್ ಮೇಲೆ 2 ರಿಂದ 3 ರೂಪಾಯಿ ಹೆಚ್ಚಿಸುವಂತೆ ಇಲಾಖೆ ಬೇಡಿಕೆಯನ್ನ ಇಟ್ಟಿದೆ. ಇನ್ನು ಚುನಾವಣಾ ಹಿನ್ನೆಲೆಯಲ್ಲಿ ಅಬಕಾರಿ ಪ್ರಸ್ತಾವನೆಯನ್ನ ತಡೆ ಹಿಡಿದಂತಹ ಸರ್ಕಾರ ಇದೀಗ ಮತ್ತೆ ಲಿಕ್ಕರ್ ದರ ಪರಿಷ್ಕರಣೆಗೆ ಮುಂದಾಗಿದೆ ಇಲಾಖೆ. ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಮದ್ಯದ ದರ ಏರಿಕೆ ಸಾಧ್ಯತೆ ಇದೆ ಎನ್ನಲಾಗ್ತಾ ಇತ್ತು. ಆದರೆ ಇದೀಗ 2 ರಿಂದ 3 ರೂಪಾಯಿ ಪ್ರತಿ ಬ್ರ್ಯಾಂಡ್ ಮೇಲೆ ಹೆಚ್ಚಾಗ್ತಾ ಇದೆ ಎನ್ನಲಾಗ್ತಾ ಇದೆ. ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವುದು ಸರ್ಕಾರಕ್ಕೆ ಕಷ್ಟವಾಗಿದೆಯಾ? ಈ ರೀತಿ ಏನಾದರೂ ಮಾಡ್ತಾ ಇದ್ದಾರಾ? ಎಲ್ಲವೂ ಕೂಡ ಒಂದು ಕಣ್ಮುಂದೆ ಬರುವಂಥದ್ದು. ಹಾಗಾದ್ರೆ ಮದ್ಯದ ಬೆಲೆ ಏರಿಕೆ ಆಗುತ್ತಾ? ಮದ್ಯಪ್ರಿಯರಿಗೆ ಶಾಕ್ ಎದುರಾಗಿದ್ಯಾ? ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಏರಿಕೆ ಆಗಿಲ್ವಾ? ನಮ್ಮ ರಾಜ್ಯದಲ್ಲಿ ಮಾತ್ರ ಏರಿಕೆ ಆಗ್ತಾ ಇದೆಯಾ? ಹಾಗಾದ್ರೆ ಮದ್ಯ ಇನ್ಮೇಲೆ ದುಬಾರಿ ಆಗುತ್ತಾ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ವಿನೋದ್, ಯಾವ ಕಾರಣಕ್ಕಾಗಿ ಮದ್ಯ ಬೆಲೆ ಏರಿಕೆಯನ್ನ ಮಾಡಲಾಗ್ತಾ ಇರುವಂತದ್ದು? ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ. ಹೌದು ಕವಿ, ಈಗಾಗಲೇ ರಾಜ್ಯ ಸರ್ಕಾರ ಒಂದು ಅಸ್ತಿತ್ವಕ್ಕೆ ಬರೋಕ್ಕಿಂತ ಮುಂಚೆ 5 ಪ್ರಣಾಳಿಕೆಯನ್ನು ಘೋಷಣೆ ಮಾಡುತ್ತೆ. ಆ ಒಂದು 5 ಪ್ರಣಾಳಿಕೆಗೆ ಸುಮಾರು 50,000 ಕೋಟಿಗೆ ಹೆಚ್ಚು ಒಂದು ಮೊತ್ತ ಬೇಕಿತ್ತು. ಸೊ ಹೀಗಾಗಿ ಈ ಒಂದು ಏನಂದರೆ ಈಗ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಾಣಿಕೆ ಆಗದೇ ಇರೋ ಕಾರಣದಿಂದ ಸೊ ಈಗ ಏನು ಅಗತ್ಯ ವಸ್ತುಗಳು ಅಂದರೆ ಈಗಾಗಲೇ ಒಂದು ಬಸ್ ದರ ಏರಿಕೆ ಮಾಡೋಕ್ಕೂ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಮತ್ತು ಇನ್ನು ಏನು ಮುದ್ರಾಂಕ ಶುಲ್ಕ ಏನು ಈಗಾಗಲೇ ಹೆಚ್ಚಿಗೆ ಮಾಡಿದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಆಗುವ ಸಾಧ್ಯತೆ ಇದೆ. ಅದೇ ರೀತಿ ನಾವು ಅಬಕಾರಿ ಇಲಾಖೆಗೆ ಬಂದರೆ ಎಲ್ಲ ಮದ್ಯದ ಅಂದರೆ ಹೈ ಕ್ವಾಲಿಟಿ ಬ್ರ್ಯಾಂಡ್ಗಳ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಏನು ಕಳೆದ ಒಂದು ಫೆಬ್ರವರಿಯಲ್ಲಿ ಇದಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಯಾಕಂದರೆ ಒಂದು ನೀತಿ ಸಮಿತಿ ಬಂತು, ಚುನಾವಣೆ ಕಾರ್ಯದಿಂದ ಈ ಒಂದು ಯಾವುದೇ ಒಂದು ಸರ್ಕಾರಿ ಈ ಥರ ಒಂದು ಯೋಜನೆಗಳನ್ನ ಪ್ರಸ್ತಾವನೆಗಳನ್ನ ಮಾಡಬಾರ್ದು ಅನ್ನೋ ಚುನಾವಣಾ ನೀತಿ ಸಮಿತಿಯಲ್ಲಿ ಇರೋ ಕಾರಣದಿಂದ ಸೊ ಹಾಗಾಗಿ ಒಂದು ಪ್ರಸ್ತಾವನೆಗೆ ಒಂದು ತಾತ್ಕಾಲಿಕ ಬ್ರೇಕ್ ಹಾಕಿತ್ತು. ತದನಂತರ ಈಗಾಗಲೇ ಚುನಾವಣೆ ರಿಸಲ್ಟ್ ಬಂದು ಒಂದು 4-5 ದಿನದೊಳಗಡೆ ಮತ್ತೆ ಒಂದು ಪ್ರಸ್ತಾವನೆಗೆ ಮತ್ತೆ ಮುನ್ನೆಲೆ ಬಂದಿದೆ ಅಂತ ಹೇಳಲಾಗ್ತದೆ. ಈಗಾಗಲೇ ಏನು ಈ ಒಂದು ಕಳೆದ ಒಂದು ಬಜೆಟ್ನಲ್ಲಿ ಏನು ಏರಿಕೆ ಮಾಡಲಾಗಿತ್ತು, ಸುಮಾರು ಒಂದೊಂದು ಬ್ರ್ಯಾಂಡ್ಗಳ ಮೇಲೆ 20% ಏರಿಕೆ ಮಾಡಲಾಗಿತ್ತು. ಸೊ ಹಾಗಾಗಿ ಅದೇ ರೀತಿ ಈಗಾಗಲೇ ನಾವು ಕಳೆದ ಒಂದು ವರ್ಷದಲ್ಲಿ ನಾವು ನೋಡೋದಾದರೆ ಸುಮಾರು 3 ಬಾರಿ ಒಂದು ಲಿಕ್ಕರ್ಗಳ ಬೆಲೆ ಏರಿಕೆ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಏನು ಯಾಕೆ ಒಂದು ಬೆಲೆ ಏರಿಕೆ ಮಾಡ್ತಾ ಇದ್ಬಿಟ್ಟು ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಒಂದು ಸರ್ಕಾರಕ್ಕೆ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಒಂದು ಹಣದ ಕೊರತೆ ಇದೆ. ಸೊ ಹಾಗಾಗಿ ಇದೊಂದು ಕಾರಣ. ಮುಖ್ಯವಾಗಿ ಇನ್ನೊಂದು ಕಾರಣ ಏನಂದರೆ ಕೆಲವೊಂದಿಷ್ಟು ಭಾಗದಲ್ಲಿ ಅಭಿವೃದ್ಧಿಗಳಾಗಿರಲಿಲ್ಲ, ಅಭಿವೃದ್ಧಿಗೂ ಹಣ ಇಲ್ಲ. ಇದು ಒಂದು ಕಾರಣ.
ನೆಕ್ಸ್ಟ್ ಇನ್ನೊಂದೇನೆಂದರೆ ಈಗಾಗಲೇ ಒಂದು ಅಬಕಾರಿ ಇಲಾಖೆಗೆ ಒಂದು ವರ್ಷಕ್ಕೆ 38,000 ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ. ಅಂದರೆ ಒಂದು ವರ್ಷದಲ್ಲಿ 38,000 ಟಾರ್ಗೆಟ್ನ ಒಂದು ಅಬಕಾರಿ ಇಲಾಖೆ ರೀಚ್ ಮಾಡಬೇಕು. ಸೊ ಹಾಗಾಗಿ ಈಗ ಅಬಕಾರಿ ಇಲಾಖೆ ಒಂದು ತನ್ನ ಟಾರ್ಗೆಟ್ ರೀಚ್ ಆಗದೇ ಇರೋ ಕಾರಣದಿಂದ ಸೊ ಬೆಲೆ ಏರಿಕೆ ಮಾಡೋದು ಅಬಕಾರಿ ಇಲಾಖೆಗೆ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಲಾಗ್ತದೆ. ಯಾಕಂದರೆ ಈಗ ಕೆಲವೊಂದಿಷ್ಟು ಎಲೆಕ್ಷನ್ ಟೈಮಲ್ಲಿ ಇಷ್ಟೊಳಗೆ ಆಗಿದ್ದರೆ ಅದು ಅಷ್ಟೊಂದು ಜಾಸ್ತಿ ಪ್ರಮಾಣದಲ್ಲಿ ಏರಿಕೆ ಆಗಿರಲಿಲ್ಲ. ಯಾಕಂದರೆ 2-3 ತಿಂಗಳಿಂದ ಒಂದು ಹೋಲ್ಡ್ನಲ್ಲಿ ಇರೋ ಕಾರಣದಿಂದ ಒಂದು ಜಾಸ್ತಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಅಂದ್ಬಿಟ್ಟು ಹೇಳಲಾಗ್ತಿದೆ. ಈಗ ಏನು ನಾವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಈಗಾಗಲೇ ಒಂದು ಗೋವಾ, ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕೇರಳ ಈ ಒಂದು ಭಾಗದಲ್ಲಿ ನಾವು ನೋಡಿದ್ರೆ ಮದ್ಯದ ಬೆಲೆಗಳಲ್ಲಿ ಕಡಿಮೆ ಇದೆ. ಸೊ ಹೀಗಾಗಿ ಇವರು ಈಗಾಗಲೇ ಏನು ಕಡಿಮೆ ಇರೋ ಕಾರಣದಿಂದ ಒಂದು ಕೆಲವೊಂದಿಷ್ಟು ಭಾಗದಲ್ಲಿ ಹೆಚ್ಚಿಗಿದೆ. ಉತ್ತರ ಪ್ರದೇಶ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಈ ಒಂದು ರಾಜ್ಯಗಳಲ್ಲಿ ಮಾತ್ರ ಒಂದು ಬೆಲೆ ಏರಿಕೆ ಹೆಚ್ಚಿದೆ. ಸೊ ಹಾಗಾಗಿ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಸಹ ಒಂದು ಬೆಲೆ ಏರಿಕೆ ಹೆಚ್ಚಳ ಮಾಡಬೇಕು. ಆ ಒಂದು ಹೆಚ್ಚಳ ಮಾಡಿದ್ರೆ ಒಂದು ಹೊರ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಸ್ಥಿರವಾಗಿ ಒಂದು ಮದ್ಯದ ಬೆಲೆ ಇರುತ್ತೆ. ಈ ಒಂದು ಕಾರಣಕ್ಕೆ ಮದ್ಯದ ಬೆಲೆ ಏರಿಕೆ ಮಾಡಲಿಕ್ಕೆ ಈಗಾಗಲೇ ಒಂದು ಪ್ರಸ್ತಾವನೆ ಸಲ್ಲಿಕೆ ಆಗೋಗಿದೆ, ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಅದೇ ಸರ್ಕಾರ ಇದನ್ನು ಯಾವ ರೀತಿ, ಯಾಕಂದರೆ ಪ್ರಸ್ತಾವನೆ ಪುರಸ್ಕರಿಸುತ್ತಾ ಅಥವಾ ತಿರಸ್ಕರಿಸುತ್ತಾ ಅಂದ್ಬಿಟ್ಟು ಕೆಲವೊಂದಿಷ್ಟು ಅಂದರೆ ಡೌಟ್ಗಳಿದೆ. ಯಾಕಂದರೆ ಈಗ ಎಲೆಕ್ಷನ್ ಮುಗಿದಿರೋ ಕಾರಣದಿಂದ ಏಕಾಏಕಿ ನಾವು ಬೆಲೆ ಏರಿಕೆ ಮಾಡೋಕ್ಕಾಗಲ್ಲ. ಯಾಕಂದರೆ ಕೆಲವೊಂದಿಷ್ಟು ಪ್ರಸ್ತಾವನೆಯಲ್ಲಿ ಸಲ್ಲಿಸಿರ್ತಕ್ಕಂಥ ಈಗಾಗಲೇ ಇವರು 20% ಇವರು ಸಲ್ಲಿಕೆ ಮಾಡಿದರೆ ಅದನ್ನು ಆಗು ಹೋಗುವಗಳು ಮತ್ತು ಸಾಧ್ಯತೆಗಳನ್ನ ಚರ್ಚೆ ಮಾಡಿ ತದನಂತರ ಎಷ್ಟು % ಏರಿಕೆ ಮಾಡಬೇಕು, ಒಂದು ಬ್ರ್ಯಾಂಡ್ಗೆ ಎಷ್ಟು ಏರಿಕೆ ಮಾಡಬೇಕು ಅನ್ನೋದು ಒಂದು ಏನು ಸಭೆ ಇರ್ತದೆ, ಸಭೆಯಲ್ಲಿ ಚರ್ಚೆ ಮಾಡಿ ತದನಂತರ ಅವುಗಳ ಬೆಲೆ ಏರಿಕೆ ಮಾಡುವ ಸಾಧ್ಯತೆ ಇದೆ. ಕಾವ್ಯ, ಎಸ್, ಈ ಕುರಿತಂತೆ ಮದ್ಯಪ್ರಿಯರು ಏನಂತಾರೆ ಹಾಗಾದ್ರೆ? ರಾಜ್ಯದಲ್ಲಿರ್ತಕ್ಕಂಥ ಮದ್ಯಪ್ರಿಯರು 2-3 ರೂಪಾಯಿ ಹೆಚ್ಚಿಗೆ ಆಗ್ತಾ ಇದೆ ಅಂತಂದ್ರೆ ತಮ್ಮ ಅಭಿಪ್ರಾಯವನ್ನ ಏನಂತ ವ್ಯಕ್ತಪಡಿಸ್ತಾ ಇದ್ದಾರೆ ವಿನೋದ್? ಆಬ್ವಿಯಸ್ಲಿ ಕಾವ್ಯ, ಏನಾಗ್ತಿದೆ ಈಗಾಗಲೇ ಒಂದು ಬೆಲೆ ಏರಿಕೆಯಿಂದ ಯಾರಾದರೂ ನಾವೆಲ್ಲ ಸರ್ವೇ ಸಾಮಾನ್ಯ ಅಪೋಸ್ ಮಾಡೋದು. ಹಿಂಗಾದರೆ ಹೆಂಗೆ ಬೆಲೆ ಏರಿಕೆ ಮಾಡಿದ್ರೆ ನಾವು ಕುಡಿಯೋದು ಬೇಡವಾ, ದಿನಕ್ಕೆ 90 ಕುಡಿತಾ ಇದ್ವಿ, ಒಂದು ಪ್ಯಾಕೆಟ್ ಕುಡಿತಾ ಇದ್ವಿ, ಕಡಿಮೆ ಮಾಡೋ ಪರಿಸ್ಥಿತಿ ಎದುರಾಗಿದೆ. ಹಿಂಗಾದ್ರೆ ನಮ್ಗೆ ಕುಡುಕರ ಪರಿಸ್ಥಿತಿ ಅಂದ್ಬಿಟ್ಟು ಏನು ಮದ್ಯಪ್ರಿಯರು ಒಂದು ಕಡೆ ಹೇಳ್ತಾರೆ. ಇನ್ನು ಅದೇ ರೀತಿ ಕೆಲವೊಂದಿಷ್ಟು ಮದ್ಯಪ್ರಿಯರು ಏನು ಹೇಳ್ತಾರೆ ಅಂದರೆ, ಇವಾಗ ನಮಗೆ 5 ಗ್ಯಾರಂಟಿಗಳನ್ನು ಕೊಟ್ಟು ಅಲ್ಲಿ ಫ್ರೀಯಾಗಿ ಕೊಟ್ಟು ಇಲ್ಲಿ ನಮಗೆ ನಮ್ಮ ಜೋಬಿಗೆ ಕತ್ತರಿ ಹಾಕ್ತಿದ್ದಾರೆ, ನಾವೇನಾದ್ರೂ ಕೇಳಿದ್ವಾ? ಯಾಕೆ ಇವರು ಪ್ರತಿ ಸರಿ ಬಂದಾಗ ಮದ್ಯದ ಬೆಲೆನೇ ಏರಿಕೆ ಮಾಡ್ತಾರೆ ಅಂದ್ಬಿಟ್ಟು ಒಂದು ಮದ್ಯಪ್ರಿಯರು ತಮ್ಮ ಆಕ್ರೋಶವನ್ನು ಸಹ ಒಂದು ಹೊರಹಾಕಿರ್ತಕ್ಕಂಥ ಘಟನೆಗಳು ಈಗಾಗಲೇ ಹಲವು ಭಾಗಗಳಲ್ಲಿ ಕಂಡು ಬರ್ತಿದೆ. ಕಾವ್ಯ, ಎಸ್, ಥ್ಯಾಂಕ್ ಯು ವಿನೋದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ರಾಜ್ಯದ ಮದ್ಯಪ್ರಿಯರು ಇದೀಗ ಶಾಕ್ ಆಗಿರುವಂಥದ್ದು. ಯಾಕಂದರೆ ಪ್ರತಿ ವರ್ಷ ಮದ್ಯದ ದರ ಏರಿಕೆ ಅಬಕಾರಿ ಇಲಾಖೆಯ ವಾಡಿಕೆ ಆಗಿರುವಂಥದ್ದು. ಅದರಂತೆಯೇ ಪ್ರತಿ ಬ್ರ್ಯಾಂಡ್ ಮೇಲೆ 2-3 ರೂಪಾಯಿ ಹೆಚ್ಚಿಸುವಂತೆ ಇಲಾಖೆ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಈ ಬಗ್ಗೆ ರಾಜ್ಯ ಸರ್ಕಾರ ಏನು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದು ಎಲ್ಲರೂ ಕಾದು ನೋಡಬೇಕಾಗಿರುವಂತಹ ಪ್ರಶ್ನೆಯಾಗಿರುವಂಥದ್ದು, ಕುತೂಹಲ ಆಗಿರುವಂಥದ್ದು.